ಸೆಕ್ಸ್ ಮಾಡುವ ಮುನ್ನ ಪ್ರತಿಯೊಬ್ಬ ಪುರುಷರು ಈ ಸಂಗತಿಗಳನ್ನು ನೆನಪಿಟ್ಟುಕೊಳ್ಳಬೇಕು. ಮಹಿಳೆಗೆ ಯಾವ ಭಾಗದ ಸ್ಪರ್ಶವು ಖುಷಿ ನೀಡುವುದು ಮತ್ತು ಆ ಸಂದರ್ಭದಲ್ಲಿ ಆಕೆಯನ್ನು ಸೆಳೆಯುವುದು ಯಾವುದು ಎಂದು ತಿಳಿಯುವುದು ತುಂಬಾ ಮುಖ್ಯ. ಮಹಿಳೆಯ ದೇಹವನ್ನು ಆಟಿಕೆಯ ವಸ್ತುವೆಂದು ಕೆಲವು ಪುರುಷರು ವರ್ತಿಸುವರು. ಆದರೆ ಲೈಂಗಿಕ ಕ್ರಿಯೆಗೆ ಮೊದಲು ಪುರುಷರು ಮಹಿಳೆಯರ ಬಗ್ಗೆ ತಿಳಿದುಕೊಳ್ಳಬೇಕಾದ ಹಲವಾರು ವಿಷಯಗಳು ಇವೆ. ಮಹಿಳೆಯರಿಗೆ ತಮ್ಮ ದೇಹದ ಮೇಲಿರುವ ಪ್ರೀತಿಯು ಲೈಂಗಿಕ ಕ್ರಿಯೆ ಮೇಲೆ ಪರಿಣಾಮ ಬೀರುತ್ತದೆ. ದೇಹದ ಬಗ್ಗೆ ಧನಾತ್ಮಕ ಭಾವನೆಗಳಿದ್ದರೆ ಲೈಂಗಿಕ ಜೀವನ ತೃಪ್ತಿದಾಯಕವಾಗಿರುತ್ತದೆ. ಆದರೆ ನಕಾರಾತ್ಮಕ ಭಾವನೆಗಳಿದ್ದರೆ ಲೈಂಗಿಕ ಜೀವನ ತೃಪ್ತಿ ನೀಡುವುದಿಲ್ಲ. ತುಂಬಾ ಸುಂದರವಾಗಿ ಕಾಣುವ ಮಹಿಳೆಯೊಂದಿಗೆ ಹಾಸಿಗೆ ಹಂಚಿಕೊಳ್ಳುವ ಪುರುಷರು ಇಂತಹ ವಿಷಯಗಳನ್ನು ಅರಗಿಸಿಕೊಳ್ಳಲು ಹೆಚ್ಚು ಸನ್ನದ್ಧರಾಗಿರುತ್ತಾರೆ. ಆದರೆ ಆಕೆ ಸುಂದರಳಾಗಿ ಕಾಣುತ್ತಾರೆ ಎಂಬ ಕಾರಣಕ್ಕಷ್ಟೇ ಉತ್ತಮ ಭಾವನೆ ಮೂಡುತ್ತದೆ ಎಂಬರ್ಥವಲ್ಲ. ಮಹಿಳೆಯರ ಸುಖಕ್ಕಿಂತ ಪುರುಷರ ಸುಖ ಮುಖ್ಯವೆಂಬ ಭಾವನೆಯು ತಪ್ಪಾಗಿದೆ. ಅಧ್ಯಯನಗಳ ಪ್ರಕಾರ ಪುರುಷರಿಗಿಂತ ಮಹಿಳೆಯರು ಲೈಂಗಿಕ ಕ್ರಿಯೆಯಲ್ಲಿ ಹೆಚ್ಚು ಆನಂದ ಪಡೆಯುವುದಿಲ್ಲ. ಹದಿಹರೆಯದ ಮಹಿಳೆಯರು ಹದಿಹರೆಯದ ಪುರುಷರಿಗಿಂತ ಅರ್ಧದಷ್ಟು ಮಾತ್ರ ಪರಾಕಾಷ್ಠೆ ತಲುಪುತ್ತಾರೆ. ಇದಕ್ಕೆ ಕಾರಣ ಸಮಾಜದಲ್ಲಿ ಪುರುಷರು ಮಾತ್ರ ಪರಾಕಾಷ್ಠೆಗೆ ತಲುಪಬೇಕು ಎಂಬ ನಂಬಿಕೆಯಿಂದ ನಾವು ಬೆಳೆದಿದ್ದೇವೆ. ಲೈಂಗಿಕ ಕ್ರಿಯೆಯಲ್ಲಿ 80% ಮಹಿಳೆಯರು ಮಾತ್ರ ಪರಾಕಾಷ್ಠೆ ತಲುಪುತ್ತಾರೆ. ಆದರೆ ಪ್ರತಿಯೊಬ್ಬ ಪುರುಷನು ಸುಲಭವಾಗಿ ಪರಾಕಾಷ್ಠೆಗೆ ತಲುಪುತ್ತಾನೆ. ಹದಿಹರೆಯದ ಮಹಿಳೆಯರು ತಮ್ಮ ಇಚ್ಛೆಗಿಂತಲೂ ಪುರುಷರ ಲೈಂಗಿಕ ಬೇಡಿಕೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. 2012ರಲ್ಲಿ ನಡೆಸಲಾದ ಸಮೀಕ್ಷೆಯ ಪ್ರಕಾರ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ತನ್ನ ಮೊದಲ ಲೈಂಗಿಕ ಅನುಭವದಲ್ಲಿ ಪರಾಕಾಷ್ಠೆಗೆ ತಲುಪುವ ಹಕ್ಕಿಲ್ಲ ಎಂದು ಹೇಳಿದ್ದಳು. ಕೆಲವೊಮ್ಮೆ ಕೆಲವು ಮಹಿಳೆಯರಿಗೆ ಲೈಂಗಿಕ ಕ್ರಿಯೆ ಸಂತೋಷ ನೀಡುವುದಿಲ್ಲ, ನನಗೆ ಸುಸ್ತಾಗಿದೆ ಅಥವಾ ನನಗೆ ಆರೋಗ್ಯ ಸರಿಯಿಲ್ಲ ಎಂಬುದು ಲೈಂಗಿಕ ಕ್ರಿಯೆಯಿಂದ ದೂರವಿರುವ ಪ್ರಮುಖ ಕಾರಣಗಳಾಗಿವೆ. ಆದರೆ ಕೆಲವೊಮ್ಮೆ ಮಹಿಳೆ ನಿಜವಾಗಿಯೂ ಸುಸ್ತಾಗಿರಬಹುದು. ಯೋನಿಯಲ್ಲಿ ನೋವು ಅಥವಾ ಕಿರಿಕಿರಿಯಿಂದ ಕೂಡ ಕೆಲ ಮಹಿಳೆಯರು ಲೈಂಗಿಕ ಕ್ರಿಯೆಯಿಂದ ದೂರವಿರುತ್ತಾರೆ.